ಪ್ರೈಸ್ ಲಾರ್ಡ್. ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಈ ಒಂದು ಆನ್ಲೈನ್ ಮುಖಾಂತರವಾಗಿ ದೇವರ ವಾಕ್ಯಗಳನ್ನು ಧ್ಯಾನ ಮಾಡುವುದಕ್ಕೋಸ್ಕರ ಸ್ವಾಗತಿಸ್ತಾ ಇದ್ದೇನೆ. ಪ್ರಿಯರೇ, ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ದೇವರ ಒಂದು ಆಲೋಚನೆಯನ್ನ ತುಂಬ ಸ್ಟ್ರಾಂಗ್ ಆಗಿ ನನ್ನ ಒಳಗಡೆ ಹಾಕಿದ್ದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಪ್ರೇಷಿತರ ಕಾರ್ಯಕಲಾಪದಲ್ಲಿ 14ನೇ ಅಧ್ಯಾಯ ಅದರಲ್ಲಿ 8ರಿಂದ 18ರವರೆಗಿರುವಂಥ ವಾಕ್ಯಗಳನ್ನು ನೀವು ಓದೋದಾದರೆ ನಾವು ನೋಡ್ಬೋದು, ಬಾರ್ನಬ ಮತ್ತು ಪೌಲ ಅವರ ಮುಖಾಂತರ ದೇವರು ಒಂದು ಸೂಚಕ ಕಾರ್ಯವನ್ನ, ಒಂದು ಮಿರಾಕಲ್ ಅನ್ನ ಅಲ್ಲಿ ಮಾಡ್ತಾರೆ. ಅಂದ್ರೆ ಹುಟ್ಟು ಕುಂಟನಿಗೆ ಕಾಲನ್ನ ಕೊಟ್ಟು ಅವನು ಎದ್ದು ನಿಂತು ನಡೆಯುವ ಹಾಗೆ ದೇವ್ರು ಮಾಡ್ತಾರೆ. ಅದನ್ನ ಆ ಊರಿನ ಇದ್ದಂತ ಜನ ನೋಡ್ಬಿಟ್ಟು ಬಾರ್ನಬ ಮತ್ತು ಪೌಲ ಅವ್ರನ್ನ ಜೇಯೂಸ್ ಮತ್ತು ಹೆರ್ಮೆ ದೇವರ ತರ ಸನ್ಮಾನ ಮಾಡಿ ಹೂನಾರ ಹಾಕಿ ಬಲಿಯರ್ಪಣೆ ಮಾಡೋದಕ್ಕೆ ಹೋಗುವಾಗ ಬಾರ್ನಬ ಮತ್ತೆ ಪೌಲ ಮಾಡಿದಂಥ ಕಾರ್ಯ ಇದೆಯಲ್ವಾ, ಅದು ತುಂಬಾ ಪ್ರಮುಖವಾದದ್ದು ನನ್ನ ನಿಮ್ಮ ಕ್ರಿಸ್ತೀಯ ಜೀವನದಲ್ಲಿ. ಅವ್ರು ನೋಡಿ ಏನ್ ಮಾಡ್ತಾರೆ ಅಂದ್ರೆ, ಅವರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ನೀವ್ ಏನ್ ಮಾಡ್ತಾ ಇದ್ದೀರಾ, ನಾವಲ್ಲ ಇದನ್ನ ಮಾಡಿದ್ದು, ನಾವು ನಿಮ್ ತರಾನೇ ಮನುಷ್ಯರು, ನಮ್ಗಲ್ಲ ಈ ಮಹಿಮೆ, ದೇವ್ರಿಗೆ ಮಾತ್ರ ಅಂತ ಹೇಳಿ ಅವ್ರ ಬಟ್ಟೆಗಳನ್ನ ಅವರು ಹರ್ಕೊಳ್ತಾರೆ. ಪ್ರಿಯರೇ, ಯೇಸು ಸ್ವಾಮಿ ಕೂಡ 5,000 ಜನರಿಗೆ 5 ರೊಟ್ಟಿ 2 ಮೀನನ್ನ ಬಡಿಸುವಾಗ ಆ ಜನ ಎಲ್ಲ ಖುಷಿಪಟ್ಟು ಯೇಸು ಸ್ವಾಮಿನ ರಾಜನನ್ನಾಗಿ ಮಾಡೋದಕ್ಕೆ ಹೊರಟರು. ಆಗ ಕೂಡ ಯೇಸು ಸ್ವಾಮಿ ಕೋಪದಿಂದ ಅವರ ನಡುವೆನೆ ದಾರಿ ಹಿಡಿದು ಹೋಗ್ಬಿಡ್ತಾರೆ. ಇದರಿಂದ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ, ನಿಜವಾಗ್ಲೂ ಒಬ್ಬ ಪರಿಶುದ್ಧಾತ್ಮನನ್ನ ಪಡೆದುಕೊಂಡಂತ ದೇವರ ಮಗ ಮಹಿಮೆಯನ್ನ, ಗೌರವವನ್ನ, ಸನ್ಮಾನವನ್ನ ಪಬ್ಲಿಕ್ ನಲ್ಲಿ ಅವನಿಗೆ ಕೊಡೋದಕ್ಕೆ ಬರುವಾಗ, ಅವನನ್ನ ಆ ರೀತಿ ಪರಿಸ್ಥಿತಿಗೆ ಒಳಗಾದಾಗ ಖಂಡಿತವಾಗ್ಲೂ ಅದನ್ನ ರಿಜೆಕ್ಟ್ ಮಾಡ್ತಾನೆ. ಮಾತ್ರ ಅಲ್ಲ, ದೇವರಿಗೆ ಅದನ್ನ ಯಾವಾಗ್ಲೂ ಕೊಡೋದಕ್ಕೆ ಬಯಸ್ತಾನೆ. ಇವತ್ತು ಯೋಚನೆ ಮಾಡೋಣ, ನನ್ನ ನಿಮ್ಮ ಜೀವನದಲ್ಲಿ ಈ ಮಹಿಮೆ, ಸನ್ಮಾನ, ಗೌರವ ನಾವು ಯಾರಿಗೆ ಕೊಡ್ತಾ ಇದ್ದೇವೆ, ಅಥವಾ ನಮಗೆ ನಾವು ತಗೊಳ್ತಾ ಇದ್ದೇವಾ? ನೋಡುವಾಗ ನಿಜವಾಗ್ಲೂ ನನ್ಗನ್ಸಿದ್ದು, ಐ ಆಮ್ ಟೇಕಿಂಗ್ ದ ಗ್ಲೋರಿ, ಐ ಆಮ್ ಟೇಕಿಂಗ್ ದ ಹಾನರ್, ಐ ಆಮ್ ಟೇಕಿಂಗ್ ದ ಪ್ರೈಸ್. ನಿಜವಾಗ್ಲೂ ಇದೊಂದು ತುಂಬಾ ದುಃಖಕರವಾದ ಪರಿಸ್ಥಿತಿ, ನಮ್ಮ ಕ್ರೈಸ್ತ ಜೀವನದ ಪರಿಸ್ಥಿತಿ.